ಶರಣರು ಬರೆದ ವಚನ ಮಾತು ಹೌದು, ಮಾತು ಅಲ್ಲ. ಮಾತು ಹಂಗನಾಡ್ತೀವಿ ಹಿಂಗನಾಡ್ತೀವಿ, ವಚನ ಹಂಗಿಲ್ಲ. ಇವತ್ತೇನ ಹೊಲಕ್ಕ ಸಂಚಕಾರ ಕೊಟ್ಟರು ಏನಪ್ಪ ನಾತ ನೀಚಿನ ಬಂದು ನಾನು ವಚನ ಹೋಗ್ಯದ ನನ್ನ ದೊಡ್ಡ ಕಾನ್ಸೆಪ್ಟ್ ಅದು. ವಚನ ಅಂಬದು ಸತ್ಯದ ಕಡೆ ಅದು. ಅದಕ್ಕೆ ವಚನ ಮಾತು ಹೌದು, ಮಾತು ಅಲ್ಲ. ಪ್ರತಿಜ್ಞೆ ಹೌದು, ಪ್ರತಿಜ್ಞೆ ಅಲ್ಲ. ಆತ್ಮಸಾಕ್ಷಿ ಹೌದು, ಆತ್ಮಸಾಕ್ಷಿ ಅಲ್ಲ. ನಿಶ್ಶಬ್ದ ಅದು, ಸಂವೇದನೆಯಿಂದ ಮೀರಿದ ಘನ ವಚನ. ಆದ್ರ ಅಂತ ವಚನವನ್ನ ಇವತ್ತು ಯಾರು ಓದಿನ ಅರ್ಥ ಆಗ್ಲಾರ್ದಂಥ ವಿಷಯಗಳು ನಾವು. ವಚನಗಳು ಪಚನವಾದಾಗ ಮಾತ್ರ ಬಸವಣ್ಣನ ತತ್ವಗಳ ಬಗ್ಗೆ ನಿಮ್ಗೆ ತಿಳುವಳಿಕೆ ಬರ್ತದೆ. ಬಹಳ ಸರಳ ಕನ್ನಡ ಅದು. ವಚನ ಓದಕ್ ಹೋಗಿಲ್ಲ, ಅವು ಪಚನನೂ ಮಾಡಿಕೊಂಡಿಲ್ಲ. ಅದಕ್ಕೆ ನಮ್ಗೆ ಈ ಪರಿಸ್ಥಿತಿ ಬರ್ತದೆ. ಅಂತ ಕಾಲದಾಗ ವೈದಿಕರ ಕಪಿಮುಷ್ಟಿಯಲ್ಲಿ ಇದ್ದಾಗ ಬಸವಣ್ಣನ ಅವ್ರದಿಂದ ಬಿಡಿಸ್ಯಾರಲ್ಲ ನಮ್ಗೆ. ಅದಕ್ಕೆ ಇವತ್ತು ಅದ್ರ ಬಗ್ಗೆ ಮಾತಾಡೋಕೆ ಅದನ್ನ ಭಾಳ ಸಂತೋಷ ಅನ್ತದೆ. ವೈದ್ಯಕರ ವರ್ತನೆಗೆ ಸಮರ ಸಾರಿ ಶೆಡ್ಡು ಹೊಡೆದು ವೃತ್ತಿಜೀವಿಗಳೆಲ್ಲ ಒಂದಾಗಿ ಸೇರಿಸಿ ನಡೆಸಿದ ಹೋರಾಟವೇ ಬಸವ ಚಳವಳಿ, ವಚನ ಚಳವಳಿ. ಅದಕ್ಕೆ ಅಂತ ವೈದಿಕರ ಅನಿಷ್ಟಗಳನ್ನು ಈ ಚಳವಳಿ ಪ್ರಶ್ನೆ ಮಾಡಿತು. ಮಾತಾಡಿದ್ರಲ್ಲ ಅಲ್ಲಿವರೆಗೆ ಯಾರು ಅದನ್ನು ಪ್ರಶ್ನೆ ಮಾಡಿದ್ವಿ. ಎಷ್ಟು ವ್ಯತ್ಯಾಸಗಳಾವ ವೈದಿಕರು ಶರಣರಿಗೆ ಅಂತ ನಿಮ್ಗೆ ಹೇಳ್ತೀನಿ. ಶರಣರು ಉತ್ಪಾದಕರು, ಒಕ್ಕಲ್ತನ ಮಾಡುವವರು, ಕೆಲಸ ಮಾಡುವವರು, ಪ್ರತಿಯೊಂದು ವಸ್ತುವನ್ನು ಉತ್ಪಾದಕ ಮಾಡುವವರು. ವೈದಿಕರು ಅನುತ್ಪಾದಕರು, ಅವ್ರು ಏನು ಉತ್ಪಾದನೆ ಮಾಡುವುದಿಲ್ಲ. ನಿಮ್ಮ ಮೂಢನಂಬಿಕೆಗಳನ್ನು ಬಿತ್ತಿ ನಿಮಗೆ ಪ್ರವಚನ ಹೇಳಿ ದಿಕ್ಕು ತಪ್ಪಿಸಿ ಅವರನ್ನು ಕೈಯನ್ನು ಕಸ್ಕೊಂಡೋಣ ಅಂತ ಬಂದೆ. ಅದು ಇದು ವ್ಯತ್ಯಾಸಗಳನ್ನು ಶರಣರು ತಂದರು. ಶರಣರು ಕಾಯಕ ಸಿದ್ಧಾಂತವನ್ನು ಬೋಧಿಸಿದರು. ವೈದಿಕರು ಮೂಢನಂಬಿಕೆಗಳನ್ನು ಬಿಟ್ಟಿದ್ರು. ನಿಮ್ಗೆ ಹಂಗಾಗ್ತದ ಹಿಂಗಾಗ್ತದ, ಅಲ್ಲಿ ನಡ್ತಾರೆ ಇಲ್ಲಿ ನಡ್ತಾರೆ. ಮತ್ತೆ ಏನು ಕೆಲಸ ಮಾಡಿದಾಗ ಉಣ್ಬೇಕಲ್ಲ ಅವರು. ಇವರಲ್ಲಿ ಕಸ್ಕೋಬೇಕಲ್ಲ, ಹೆಂಗೆ ಕಸ್ಕೋಬೇಕು? ಸುಳ್ಳು ಹೇಳಿ ಕಸ್ಕೋಬೇಕು. ಶರಣರು ಅನುಭವ ಮಾಡಿದರು, ತಮಗೇನು ಅನಿಸ್ಯದ ನಿಜವಾದ ಅಂಥದ್ದು ಹೇಳಿದರು. ವೈದಿಕರು ಪ್ರವಚನ ಮಾಡಿದರು, ದಿಕ್ಕು ತಚ್ಚಿದ್ರು. ಅದ್ರಾಗ ವಚನ ಬರೆದರು ಶರಣರು, ವೈದಿಕರು ಪ್ರವಚನ ಮಾಡಿದರು. ಶರಣರು ದಾಸೋಹಂ ಎಂದರು. ಕೊಟ್ಟದ್ದು ಗೊತ್ತಲ್ಲ, ತಗೊಂಡದ್ದು ಗೊತ್ತಲ್ಲ. ನಮ್ಮ ಕೈಯಾಗಿದ್ದದ್ದು ಬಾ ಒಂದು ರೊಟ್ಟಿ ಊಟ ಮಾಡಬಾಯ್ ಅಂತಿದಾರ. ಯಾರಿಗೆ ಅದ್ರಾಗ ಏನು ಅಕ್ಷರ ಹೆಸರು ಏನಿಲ್ಲ. ದಾನ ಭಾಳ ಅಹಂಕಾರ ಅಂತ ತಿಳ್ಕೊಂಡ್ರು. ಅವರು ದಾಸೋಹ ಮಾಡಿದರು. ವೈದಿಕರು ಸೋಹಂ ಎಂದರು, ಬರೀ ಭಜನೆ ಮಾಡಿದರು. ಶರಣರು ಶಿವದಾರ ತಂದ್ರ, ಅವರು ಜನಿವಾರ. ಇವ್ರದ್ದು ಇಷ್ಟಲಿಂಗ, ಅವರು ದೇವಾಲಯ. ಆತ್ಮಸಾಕ್ಷಿ ವಚನ ಬರೆದ್ರು ಇವರು, ಅವರು ಪ್ರವಚನ ಮಾಡಿದರು. ಇವೆಲ್ಲ ವ್ಯತ್ಯಾಸಗಳನ್ನು ನಾವು ಇವತ್ತು ತಿಳ್ಕೊಬೇಕಾಗ್ಯದ. ಶಿವಹೋಂ ಎಂಬುದು ಬಹಿರಂಗದ ಮದ, ಸುಹೋಂ ಎಂಬುದು ಅಂತರಂಗದ ಮದ ಅಂತ ಶರಣರು ತಿಳ್ಕೊಂಡಿದ್ರು. ಅದಕ್ಕಾಗಿ ಅವರು ಅಹಂ ನಾಶ ಮಾಡಿ ದಾಸೋಹಂ ಎಂದೆನಿಸಿದರು. ಎಲ್ಲರನ್ನ ಕರ್ಕೊಂಡು ನಮ್ರಿ, ಎಲ್ಲರೂ ನಮ್ಮವರು ನಮ್ರಿ, ನಾವೆಲ್ಲ ಮನುಷ್ಯರೆಂಬ ಮಾತನ್ನು ಶರಣರು ಹೇಳಿದರು. ಶರಣರು ಎರಡು ಅಂಶಗಳನ್ನ ನೆನಪಿಟ್ಟಿದ್ರು. ವೈದಿಕರು ಯಾವುದೋ ಒಂದು ಶಕ್ತಿ ನಮ್ಮನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿದ್ರ, ಶರಣರು ಆ ಶಕ್ತಿ ಯಾರೆಲ್ಲ ಅದು ಮನುಷ್ಯನಲ್ಲಿ ಆದಂತ ತಿಳಿದಿದ್ರು. ನಮಗೆ ಸಾವು ಇದೆ, ನಾವು ಸಾವಿನ ಸಿದ್ಧತೆಯಲ್ಲಿದ್ದ ಯಾತ್ರಿಕರು ಅಂತ ಶರಣರು ತಿಳ್ಕೊಂಡಿದ್ರು. 100 ದಿನ ಬದುಕಿದ್ರೆ ಏನು, 3 ದಿನ ಒಳ್ಳೆಯದನ್ಸ್ಕೊಂಡು ಬದುಕಂತ ಶರಣರ ನಿಲುವಾಗಿತ್ತು. ಅದಕ್ಕೆ ಶರಣರು ಪವಾಡ ಮಾಡಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂತ ಹೇಳ್ತಾರೆ. ಈಗ ನಿಜವಾದ ಶರಣರು ಯಾರು ಪವಾಡ ಮಾಡಿಲ್ಲ. ಪವಾಡ ಮಾಡಿದವರು ಶರಣರಲ್ಲ, ಅವರ ಹಿಂದಿನ ಶಿಷ್ಯರಿರ್ಬೋದು. ಅವರು ಸಾಮಾಜಿಕ ರೋಗಕ್ಕೆ ಮದ್ದರಿದಂಥವ್ರು ಶರಣರು. ಜ್ಞಾನ ಬೇರೆ, ಅರಿವು ಬೇರೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಅರಿವು. ಅರಿವು ಅವರ ದೇವರಾಗಿತ್ತು. ಶರಣರ ದೇವರು ಯಾವುದಂದ್ರೆ ಅರಿವು. ಅರಿವಾದ್ರೆ ನಿಮ್ಗೆ ಅರಿವಿಗೆ ಅಂತ ಬೈತಾರಲ್ಲ, ಅದೇ ಇವತ್ತಿಗೆ ಅನ್ನೋದು. ಜ್ಞಾನಕ್ಕಿಂತ ಅರಿವು ಭಾಳ ಮುಖ್ಯ ಅದ. ಬಸವಣ್ಣನವರ ದೇವರು ದೇವರಲ್ಲ ಆತ, ಮೂಢನಂಬಿಕೆ ದೇವರಲ್ಲ. ಅವ್ರ ದೇವರಿಗೆ ಹೇಳಿದರು ನೀವು ಸರಿಯಾಗಿರೋ ಅಂತ. ದೇವರಲ್ಲಿ ಶರಣರು ಏನನ್ನು ಬೇಡಲಿಲ್ಲ, ನಡೆದುಕೊಂಡ್ರು ಪಡ್ಕೊಂಡ್ರು. ಅವರು ಅರಿವಿಲ್ಲದವರಿಗೆ ಆಚಾರವಿಲ್ಲದ ಅರಿಕೆಗೆಟ್ಟು ಸುಖವೆಂದಪ್ಪುದಯ್ಯ ಅಂತ ವಚನಗಳನ್ನು ಬರೀತಾರೆ ಅವರು. ಸಾವಿರ ದೇವರು ಜಡ, ಅದು ಪೂಜಾರಿಗಳ ಕೈಗೊಂಬೆ. ಅಲ್ಲಿ ನಮ್ಗೆ ಶೋಷಣೆ ನಡೀತದ. ದೇವರು ಏನು ಮಾಡೋದಲ್ಲ, ಎಲ್ಲ ಮನುಷ್ಯರು ಮಾಡ್ಲಕತ್ತೀವಿ ಅಲ್ಲಿ ಆಟ ಅಂತ ಅವ್ರಿಗೆ ಗೊತ್ತಾಗಿತ್ತು.
ಅದಕ್ಕೆ ದೇವಾಲಯದಲ್ಲಿ ದೇವರು ಪರದೇಶಿ, ಪೂಜೆಯಾರೇ ನಿಜವಾಸಿ, ಅದನ್ನೇ ಇರ್ತಾನೆ ಅಲ್ಲಿ. ಮನುಷ್ಯರೇ ನಾವು ಇವೆಲ್ಲ ಮಾಡುವಂತ ಅವ್ರು ಅದ್ರ ಬಗ್ಗೆ ಅರಿವು ಬಂದಿತ್ತು ಅವರಿಗೆ. ದೇವಾಲಯಗಳು ಶೋಷಣೆ ಕೇಂದ್ರ ಅಂತ ತಿಳ್ಕೊಂಡಿದ್ರು ಅವರು. ಅದಕ್ಕೆ ಅಲ್ಲಂಪ್ರಭು ಹೇಳ್ತಾನೆ, ಕಲ್ಲು ಮನೆಯ ಮಾಡಿ ಕಲ್ಲು ದೇವರ ಮಾಡಿ, ಕಲ್ಲ ಮೇಲೆ ಕಲ್ಲ ಕಡದಡೆ ದೇವರತ್ತ ಓದನು, ಪ್ರಾಣ ಪ್ರತಿಷ್ಠೆ ಮಾಡುವಾಗ ನಾಯಕ ನರಕ ಕಾಣ ಗುಹೇಶ್ವರ ಅಂತ ಬರಿತಾನೆ. ಅವೆಲ್ಲ ನಾವು ಮಾಡೋ ಆಟಗಳು. ಬದುಕುವುದು ದೇವರೆಂಬುದು ಬ್ರಾಹ್ಮಣರ ಜೀವನೋಪಾಯ ಅಂತ ಬರಿತಾನೆ ಪೆರಿಯಾರ್. ಜೀವನೋಪಾಯಕ್ಕೆ ಮಾಡ್ಕೊಂಡಾರ, ನಾವು ಅದಕ್ಕೋಗಿ ಗಂಟು ಬೀದ್ವಿ ನಮ್ಮದ್ ಬಿಟ್ಟು. ಅದಕ್ಕೆ ನಮ್ಮ ಏನು ಶ್ರೇಷ್ಠತೆ ಅವ್ರ ಪಾಲಾಗ್ಯದ, ಅವರ ಅನಿಷ್ಟಗಳು ನಮಗೆ ಬಂದವ. ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕು ಇವತ್ತ. ಶರಣರು ಇನ್ನೊಂದು ಮಾತು ಅಂತಾರ, ಜನರನ್ನೇ ಬೇಡಿ ಕಾಡಿ ನೈವೇದ್ಯ ತಗೊಂಡು ಅವು ತಗೊಂಡು ಇವು ತಗೊಂಡು ಕಿರುಕುಳ ಕೊಡುವಂತ ದೇವ್ರು ನಮಗೇನು ಕೊಡ್ತಾವ? ನಮ್ಮಲ್ಲಿ ಇಸ್ಕೊಂತವಲ್ಲ ಅವು, ನಮ್ಗೆ ಕೊಡೋದು ಏನಾದಾಗ ಅಂತ ಕೇಳ್ತಾರ ಅವರು, ಪ್ರಶ್ನೆ ಮಾಡ್ತಾರ. ಅದಕ್ಕೆ ಅವ್ರು ಹೇಳ್ತಾರ, ಬಸವ ತತ್ವ ಅಂದ್ರೆ ಏನು ಬೇರೆ ಏನಲ್ಲ, ಒಕ್ಕಲತನ ತತ್ವ, ಉಂಡು ಉಣ ತತ್ವ. ಶರಣ ತತ್ವ ಅಂದ್ರೆ ರೈತ ತತ್ವ, ಸ್ವತಂತ್ರ, ಜಾಗೃತಿ, ಶ್ರಮಿಕ ತತ್ವ. ಇವು ಶರಣರ ಸಿದ್ಧಾಂತಗಳಾಗಿದ್ದು. ವಾಕ್ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದ ತಾಯಿ ಅಂತ ಬಸವಣ್ಣನವರು ಸರಳವಾದ ಆಡು ಭಾಷೆಯಲ್ಲಿ ನಮ್ಗೆ ತಿಳಿಸಿ ಹೋಗ್ಯಾರ, ವಚನಗಳನ್ನು ಕೊಟ್ಟರ. ಅದಕ್ಕೆ ಶರಣರ ನೆನೆದಾಗ ಸರಿಗೆ ಇಟ್ಟಂಗೆ. ಯಾಕಿಂತ ವಿಷಯ ಕೊಟ್ಟರೆ ನನಗೆ ಭಾಳ ಸಂತೋಷ ಆಗ್ತದ. ಈ ವಿಷಯ ಅಷ್ಟು ಸಮಂಜಸ ಆದ. ವೈದಿಕರು ಗುಡಿ ಗುಂಡಾರದಲ್ಲಿ ದೇವರನ್ನು ಹುಡುಕಿದರು. ಶರಣರು ದಾನ ಅಹಂಕಾರ ಅಂತಂದ್ರು. ದಾನ ಮಾಡೋದು, 1001 ಕೊಟ್ಟನ ಹತ್ತನೇ ಹೆಸರು ಬರೆಯೋದು, 501 ಕೊಟ್ಟನ ಅವ್ರ ಹೆಸರು ಬರೆಯೋದು, ಇವೆಲ್ಲ ಪುಸಲಾಯಿಸಿ ಮಾಡ್ಕೊಂಡು ಹೋದ್ರ ಅದು ಅಹಂಕಾರ ಅದ, ಅದ್ರಾಗ ಏನು ಇರೋದಿಲ್ಲ ಅಂತ ಹೇಳಿದ್ರು. ಶರಣರ ಕೈ ಕೊಡದೆ ಏನು ಕೊಟ್ಟೋದು ಗೊತ್ತಿಲ್ಲ, ತಗೊಂಡು ಗೊತ್ತಿಲ್ಲ. ಸ್ವೀಕರಿಸಿದವರು ಕೀಳಾತದ ದಾನ, ಕೊಡೋದು ಮೇಲಾತದ, ತಗೊಂಡು ಕೀಳಾತದ ಕೈ. ಅದಕ್ಕೆ ದಾಸೋಹಿ ಅಂದರು ಅವರು. ಇದು ಶರಣ ಸಿದ್ಧಾಂತ. ಇನ್ನೂ ಒಂದು ಮಾತು ನಿಮ್ಗೆ ಹೇಳ್ಬೇಕು ಈ ಸಂದರ್ಭದೇನಂದ್ರ, ಶರಣರು ಯಾವ ಧರ್ಮವನ್ನು ಸ್ಥಾಪನೆ ಮಾಡಕ್ಕೆ ಹೋಗಲಿಲ್ಲ. ಅವರು ಶರಣರು ಹೊಸ ಧರ್ಮ ಸೃಷ್ಟಿ ಮಾಡುವ ಉದ್ದೇಶ ಆಗಲಿಲ್ಲ. ಅವ್ರದ್ದು ಹೊಸ ಸಮಾಜವನ್ನು ಸೃಷ್ಟಿ ಮಾಡುವ ಉದ್ದೇಶ ಆಗಿತ್ತು. ಅವರು ಹೊಸ ಸಮಾಜವನ್ನು, ಹೊಸ ಮಾನವರನ್ನು ಸೃಷ್ಟಿ ಮಾಡುವ ಉದ್ದೇಶ ಆಗಿತ್ತು ಶರಣರದು ಅಂತ ಇದು ವಚನಗಳಿಂದ ತಿಳಿದು ಬರ್ತದೆ. ಇವು ವೈದಿಕ ಸಿದ್ಧಾಂತ ಏನದಂದ್ರೆ, ಅನ್ಯರಿಂದ ಅನ್ನ ನೀರು ಎಲ್ಲವನ್ನು ತಗೊಂಡು ತಾವು ಬದುಕಿ ಶೋಷಣೆ ಮಾಡುವ ಧರ್ಮ ಅದು ವೈದಿಕರು, ಇನ್ನೊಬ್ಬರಿಂದ ಇಸ್ಕೊಂಡೆ. ಶರಣ ಸಿದ್ಧಾಂತ ಸಕಲಗೆ ಅನ್ನ ನೀರು ಹಂಚುವ ಧರ್ಮ ಇದು. ಜಾತ್ಯತೀತ ನಿಲುವು. ಅವ್ರು ಹರ್ಕೊಂಡು ತಿನ್ನೋದು ಕಲಿಸಿದ್ರೆ ಇವ್ರು ಕರ್ಕೊಂಡು ತಿನ್ನೋದು ಕಲಿಸ್ತೀವಿ. ಈ ಧರ್ಮ ಭಾಳ ವ್ಯತ್ಯಾಸ ಆಗುತ್ತೆ. ನೋಡ್ರಿ, ಓದ್ರಿ ವಚನಗಳನ್ನು, ತಿಳಿಸಿ ನಿಮ್ಗೆ. ವಚನಗಳಲ್ಲಿ ಭಾಳ ಅರ್ಥ ಕೊಟ್ಟು ಬಿಟ್ಟಾರ. ನಮ್ಗೆ ಬದುಕಕ್ಕೆ ಏನೇನು ಉಳ್ಳಾರ್ದಷ್ಟು ಕೊಟ್ಟಾರ, ಆದ್ರೆ ನಾವು ಯಾರು ಆ ಕಡೆ ಹೋಗಿಲ್ಲ. ಶರಣ ಸಿದ್ಧಾಂತ ಸಕಲರಿಗೆ ಅನ್ನ ನೀರು ಕೊಡುವಂಥ ಸಿದ್ಧಾಂತ ಅದು. ವೈದಿಕ ಸಿದ್ಧಾಂತ ಒಣ ಆಚರಣೆ, ಆಡಂಬರ, ಅನಾಚಾರ ಇವೆಲ್ಲನ ಕಲಿಸಿದ್ರು. ಶರಣ ತತ್ವದಲ್ಲಿ ಬಸವಣ್ಣ ನೋಡಿ ಹೆಂಗೆ ಹೇಳ್ತಾನೆ, ಉಣ ಬಡಿಸಿದ, ಉಣ ಕಲಿಸಿದ, ಉಡ ಕಲಿಸಿದ, ನಡೆ ಕಲಿಸಿದ, ನುಡೆ ಕಲಿಸಿದ. ಇಂಥ ಬಸವಣ್ಣನನ್ನು ಇವತ್ತು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಶರಣರ ನೆನೆದಾರ ಸರಿಗೆ ಇಟ್ಟಂಗೆ ಅಂತ ಹೇಳ್ತಾರೆ. ಇದು ವೈದಿಕರ ಪುರಾಣ ಪ್ರವಚನ ನಮ್ಮನ್ನು ದಿಕ್ಕು ತಪ್ಪಿಸಿದರೆ, ಶರಣರ ವಚನಗಳು ದಿಕ್ಕು ತೋರಿದವು, ದಾರಿಯನ್ನು ತೋರಿಸಿದವು ನಮ್ಮ ಜೀವನಕ್ಕೆ. ಬದುಕಿಗಾಗಿ ಸಾಹಿತ್ಯವನ್ನು ಬರೆದರು. ವಚನ ಒಂದು ಗುರಿ ಅಲ್ಲ, ಅದು ಒಂದು ಮಾಧ್ಯಮ. ಆ ಮಾಧ್ಯಮದ ಮೂಲಕ ನಮ್ಗೆ ಗೌರವ ತಂದು ಕೊಟ್ಟರು. ಜೀವ ವಿರೋಧಿ ಮೌಲ್ಯಗಳನ್ನ ನಿರ್ಮೂಲನೆ ಮಾಡಿ ಜೀವಪರ ಮೌಲ್ಯದ ನಿರ್ಮಾಣ ಮಾಡುವ ಉದ್ದೇಶ ಶರಣರದಾಗಿತ್ತು. ಅದಕ್ಕೆ ಜಾತಿ ನಿರಾಕರಣೆ ಪ್ರತಿರೋಧವಾದರೆ ಸಹಬಾಳ್ವೆ ಅನುಕಂಪ ಪರ್ಯಾಯ ವ್ಯವಸ್ಥೆ ಆಗಿತ್ತು ಅವತ್ತಿನ ದಿನಗಳಲ್ಲಿ. ವೈದಿಕರ ಸಂಪತ್ತಿನ ಕೇಂದ್ರೀಕರಣಕ್ಕೆ ದಾಸೋಹ ಮೂಲದ ವಿಕೇಂದ್ರೀಕರಣ ತಂದ್ರು ಅವರು. ವೈದಿಕ ಸಂಸ್ಕೃತಿ ಈ ದೇಹ ನಶ್ವರ ಏನಾದ ಇದ್ರಾಗ, ಇವತ್ತು ಹುಟ್ಟ್ಯದ ನಾಳೆ ಸಾಯ್ತದ, ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ, ಇವೆಲ್ಲವನ್ನು ಹೇಳಿ ಕ್ಷುಲ್ಲಕ ಮನುಷ್ಯರನ್ನು ಮಾಡ್ತಿದ್ರು. ಆ ವೈದಿಕ ಸಿದ್ಧಾಂತ ಆತ್ಮ ಕಲ್ಯಾಣ ಮಾಡ್ಕ್ಯಾರಂತ ಹೇಳ್ತಿದ್ರು. ಆದ್ರೆ ಶರಣರಂಗಲ್ಲ, ಜನ ಕಲ್ಯಾಣ ಮಾಡಿದ್ರು ಅವರು, ಲೋಕ ಕಲ್ಯಾಣ ಮಾಡಿದರು. ಇಂಥ ಶರಣ ಸಿದ್ಧಾಂತವನ್ನು ಇವತ್ತು ನಾವು ಎಷ್ಟರ ಮಟ್ಟಿಗೆ ನೋಡಿಕೊಂತ ಎಲ್ಲರ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಸಮಯ ಅದ.